ರಾಜ್ಯಪಾಲರ ಜೊತೆಗೆ ನೇರ ಸಂಘರ್ಷಕ್ಕೆ ಇಳಿದಿರುವಂತೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ. ಈಗ ಸದ್ಯ ಇಬ್ಬರ ನಡುವಿನ ಜಟಾಪಟಿ ನಿಲ್ಲೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಈ ಜಟಾಪಟಿ ಇನ್ನಷ್ಟು ತಾರಕಕ್ಕೆ ಹೋಗ್ತಾ ಇದೆ. ರಾಜ್ಯಪಾಲರ ಜೊತೆಗೆ ನೇರ ಸಂಘರ್ಷಕ್ಕೆ ಇಳಿದಿದೆ. ರಾಜ್ಯಪಾಲರ ಪ್ರಶ್ನೆಗಳಿಗೆ ಕ್ಯಾಬಿನೆಟ್ ಉತ್ತರವನ್ನ ಕೊಡದಿರಲು ನಿರ್ಧಾರವನ್ನ ಮಾಡಿದೆ. ಯಾವುದೇ ಪತ್ರಕ್ಕೆ ಮುಖ್ಯ ಕಾರ್ಯದರ್ಶಿಯಿಂದ ಉತ್ತರಿಸೋದು ಬೇಡ. ಏನೇ ಇದ್ರೂ ಕೂಡ ರಾಜ್ಯ ಸಚಿವ ಸಂಪುಟದಲ್ಲಿಯೇ ಇದರ ಬಗ್ಗೆ ನಿರ್ಧಾರವನ್ನ ಈ ಮೂಲಕ ಸಂಪುಟದಿಂದಲೇ ಉತ್ತರವನ್ನ ಕೊಡೋಣ ಅಂತ ರಾಜ್ಯ ಸಚಿವ ಸಂಪುಟ ಇವತ್ತು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ರಾಜ್ಯಪಾಲರ ನಡೆ ಸರಿ ಇಲ್ಲ, ಅನಗತ್ಯ ಪತ್ರವನ್ನ ಬರೆದು ವಿವರಣೆಯನ್ನ ಕೇಳ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪದೇ ಪದೇ ಪತ್ರವನ್ನ ಬರಿತಾ ಇದ್ದಾರೆ ಅನ್ನೋದು ಸರ್ಕಾರದ ಆರೋಪ. ಮೇಲಿಂದ ಮೇಲೆ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನ ಬರೆದು ವಿವರಣೆಯನ್ನ ಕೇಳ್ತಾ ಇದ್ದಾರೆ. ತಕ್ಷಣವೇ ಮಾಹಿತಿ ಕೊಡಿ, ಹಿಂದೆ ಉತ್ತರ ಕೊಡಿ ಅಂತ ರಾಜ್ಯಪಾಲರು ಕೂಡ ಪತ್ರವನ್ನ ಬರೆದಿದ್ದು. ರಾಜ್ಯಪಾಲರಿಗೆ ಮಾಹಿತಿ ನೀಡುವ ಮುನ್ನ ಕ್ಯಾಬಿನೆಟ್ ಗಮನಕ್ಕೆ ತರಲು ಈಗ ಕ್ಯಾಬಿನೆಟ್ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನ್ ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅಂತ ರಾಜ್ಯಪಾಲರಿಂದ ಸರ್ಕಾರಕ್ಕೆ ಪತ್ರ ಮೂಲಕವಾಗಿ ಕಿರುಕುಳವನ್ನ ಕೊಡಲಾಗ್ತಿದೆ ಅಂತ ಹೇಳಿದ್ದಾರೆ. ಮೇಲಿಂದ ಮೇಲೆ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನ ಬರೀತಾ ಇದ್ದಾರೆ. ತಕ್ಷಣವೇ ಮಾಹಿತಿ ಕೊಡಿ ಅಂತ ಒತ್ತಡವನ್ನ ಇರ್ತಾ ಇದ್ದಾರೆ. ಹಿಂದೆ ಉತ್ತರ ಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿ ಅದು. ರಾಜ್ಯಪಾಲರಿಗೆ ಮಾಹಿತಿ ನೀಡುವ ಮುನ್ನ ಕ್ಯಾಬಿನೆಟ್ ಗಮನಕ್ಕೆ ತರೋದಕ್ಕೆ ಸೂಚಿಸಲಾಗಿದೆ. ಸರ್ಕಾರದ ಯಾವುದೇ ಕಾರ್ಯದರ್ಶಿಯಾಗ್ಲಿ ಮುಖ್ಯ ಕಾರ್ಯದರ್ಶಿಯಾಗ್ಲಿ ಸರ್ಕಾರದ ಗಮನಕ್ಕೆ ತಂದು ನಂತರ ಮುಂದುವರಿಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಹೀಗಂತ ಸಂಪುಟ ಸಭೆಯ ಬಳಿಕ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಕುರಿತಾಗಿ ಕಾನೂನು ಸಚಿವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ರಾಜಭವನ ಚಲೋ ನಡೆಸಿತ್ತು ಕಾಂಗ್ರೆಸ್. ಆ ನಂತರದಲ್ಲಿ ಬಿಜೆಪಿ ಅವಧಿಯ ಪ್ರಕರಣಗಳನ್ನ ಇತ್ಯರ್ಥಪಡಿಸಿ ಅಂತ ಕೇಳಿತ್ತು. ಅದಾದ ನಂತರದಲ್ಲಿ ಮತ್ತೊಂದು ಪತ್ರವನ್ನ ರಾಜ್ಯಪಾಲರು ಬರೆದಿದ್ರು. ತಕ್ಷಣ ಕಳಿಸ್ಬೇಕು, ಇವತ್ತು ಕಳಿಸ್ಬೇಕು, ನಾಳೆ ಕಳಿಸ್ಬೇಕು, ಹೀಗೆ ಅಂಥೇಳಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ನಿಯಮಾವಳಿಗಳನ್ನು ಪರಿಶೀಲನೆ ಮಾಡಿ ರಾಜ್ಯ ಸಚಿವ ಸಂಪುಟ ಯಾವುದೇ ಮಾಹಿತಿಗಳನ್ನು ಯಾರೇ ಕಾರ್ಯದರ್ಶಿಗಳಾಗಲಿ ಅಥವಾ ಮುಖ್ಯ ಕಾರ್ಯದರ್ಶಿಗಳಾಗಲಿ ರಾಜ್ಯಪಾಲರಿಗೆ ಕಳಿಸುವ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇದರಿಗೆ ಅವುಗಳನ್ನು ತಂದು ಕ್ಯಾಬಿನೆಟ್ ನಿರ್ಣಯದಂತೆ ಮುಂದುವರಿಯುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ದಿಸ್ ಈಸ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್. ರೂಟೀನ್ ಈಗ ಚೀಫ್ ಸೆಕ್ರೆಟರಿ ಕಳಿಸ್ತಾ ಇದ್ರು. All any correspondence between the government and the governor on any of his queries will be sent only after cabinet takes decision on that. ಸ್ನೇಹಿತರೆ, ಸಚಿವ ಸಂಪುಟ ಅವುಗಳನ್ನು ಪರಿಗಣಿಸಿ ಅದನ್ನ ಕಳಿಸೋದು ಏನನ್ನೋದು ಅದನ್ನ ಕಳಿಸ್ತೇವೆ. ಆದರೆ ಇವತ್ತು ಬಂದಿಲ್ಲ, ಇವತ್ತು ಈ ಡಿಸಿಷನ್ ತಗೊಂಡಿವಿ ನಾವು. ಅವು ಯಾವ ಇದ್ರೂ ಚೀಫ್ ಸೆಕ್ರೆಟರಿ ಮುಂದಿನ ಸಭೆಯೊಳಗೆ ತಗೊಂಡು ಬರ್ಬೋದು. ಅದೇ ಎನಿಥಿಂಗ್ ದಟ್ ಈಸ್ ನಾಟ್ ಸೆಂಟ್. ರಾಜ್ಯಪಾಲರು ಮೇಲಿಂದ ಮೇಲೆ ವಿವರಣೆ ಕೊಡಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ಆ ಕಾರಣಕ್ಕಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಏನೇ ವಿವರಣೆಯನ್ನ ಕೊಡಬೇಕು ಅಂದ್ರೂ ಕೂಡ ಅದು ಕ್ಯಾಬಿನೆಟ್ ಗಮನಕ್ಕೆ ಬಂದು ಆ ನಂತರದಲ್ಲಿ ಉತ್ತರಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳಾಗ್ಲಿ ಅಥವಾ ಯಾವುದೇ ಕಾರ್ಯದರ್ಶಿಗಳಾಗ್ಲಿ ಉತ್ತರಿಸೋದು ಬೇಡ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಉಪಕುಲಪತಿ ನೇಮಕ ನಿರ್ಧಾರ ವಿಚಾರವಾಗಿಯೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡು ಅದನ್ನ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ತೆಗೆದುಕೊಳ್ತು. ಈಗ ಇನ್ನೊಂದು ಡಿಸಿಷನ್ ತೆಗೆದುಕೊಳ್ತಾ ಇದೆ, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡಬಾರ್ದು ಅಂತ. ಇದರಲ್ಲಿ ಸರ್ಪ್ರೈಸ್ ಇದೆ ಅನ್ಸುತ್ತಾ? ಇತ್ತೀಚೆಗೆ ಈ ರೀತಿ ಮಾಡಬಹುದು ಅನ್ನುವಂತಹ ಅಂದಾಜು ಕೂಡ ಇತ್ತು. ದಿವ್ಯಾ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದು ಇದು ಅಕ್ಷರಶಃ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಸೆಡ್ಡು ಹೊಡೆಯುವಂತಹ ನಿರ್ಧಾರ ಅಂತಂದು ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ರಾಜ್ಯಪಾಲರು ಪದೇ ಪದೇ ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ, ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ. ಮುಡಾದಿಂದ
ಅವರ ಪತ್ರ ಸಮರ ಆರಂಭ ಆಯಿತು. ರೀಡುವರೆಗೆ ಬಂದು ನಿಂತಿದ್ದೆ. 4 ಪತ್ರಗಳನ್ನ ಬರೆದು ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾಹಿತಿಗಳನ್ನ ಕೂಡ ಕೇಳಿದ್ದಾರೆ. ಯಾವಾಗ ರೀಡು ಪ್ರಕರಣದಲ್ಲಿ ಕೆಂಪಣ್ಣ ಆಯೋಗದ ವರದಿ ಕೇಳಿದ್ರು, ಅದರ ಸ್ಟೇಟಸ್ ರಿಪೋರ್ಟ್ ಕೇಳಿದ್ರು, ಆವಾಗ ಸರ್ಕಾರದ ಸಚಿವರು ಜೊತೆಗೆ ಖುದ್ದು ಮುಖ್ಯಮಂತ್ರಿಗಳು ಕೂಡ ಕೇಳಿದ್ರು. ಆ ಹಿನ್ನೆಲೆಯಲ್ಲೇ ಕಳೆದ ವಾರ ಕೇಳಿದಂತಹ ಅವರ ಪತ್ರಕ್ಕೆ ಇನ್ನೂ ಕೂಡ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಉತ್ತರ ಕೊಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಈಗಾಗಲೇ ಪರಮೇಶ್ವರ್ ಅವರು ಸಿಎಂ ಅವರು ಕೊಟ್ಟಿದ್ರು. ಅದರಂತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ರಾಜ್ಯಪಾಲರು ಸರ್ಕಾರಕ್ಕೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಗೆ ಏನೇ ಪತ್ರ ಬರೆದ್ರು, ಏನೇ ಮಾಹಿತಿ ಕೇಳಿದ್ರು, ಯಾವುದೇ ಕಾರ್ಯದರ್ಶಿ ಆಗಲಿ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಲಿ ಅದಕ್ಕೆ ಉತ್ತರ ಕೊಡೋ ಹಾಗಿಲ್ಲ. ಏನೇ ಪತ್ರ ಬರೆದ್ರು ಕೂಡ, ಯಾವುದೇ ವಿಚಾರಕ್ಕೆ ಪತ್ರ ಬರೆದ್ರು ಕೂಡ ಸಚಿವ ಸಂಪುಟ ಸಭೆಯಲ್ಲೇ ತೀರ್ಮಾನ ಆಗಬೇಕು. ಏನು ಉತ್ತರ ಕೊಡಬೇಕು, ಯಾವಾಗ ಉತ್ತರ ಕೊಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲೇ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂಥ ಮಹತ್ತರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ರಾಜ್ಯಪಾಲರು ಕಿರಿಕಿರಿ ಕೊಡ್ತಿದ್ದಾರೆ ಅನ್ನುವಂತಹ ಒಂದು ಮನೋಭಾವನೆ ಕಾಂಗ್ರೆಸ್ ನಾಯಕರಿಗೆ ಬಂದಿದೆ, ಖುದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಬಂದಿದೆ. ಜೊತೆಗೆ ರಾಜಕೀಯವಾಗಿಯೂ ಕೂಡ ನಾವು ಅವ್ರಿಗೆ ಆಹಾರವಾಗೋದು ಬೇಡ ಅನ್ನುವಂತಹ ಒಂದು ಉದ್ದೇಶ ಇದರ ಹಿಂದೆ ಇದೆ. ಜೊತೆಗೆ ಈಗಾಗಲೇ ಅವರೇ ಆರೋಪ ಮಾಡಿದಂತೆ ಕೇಂದ್ರದ ಬಿಜೆಪಿ ಅವ್ರ ಮೂಲಕ ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಇದು ರಾಜಕೀಯವಾಗಿಯೂ ಕೂಡ ಟಕ್ಕರು, ಆಡಳಿತಾತ್ಮಕವಾಗಿಯೂ ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಟಕ್ಕರ್ ಕೊಟ್ಟಿದೆ. ಏನೇ ಅವರು ವಿವರಣೆ ಕೇಳಿದ್ರು ಕೂಡ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸೇಫ್ ಝೋನ್ಗೂ ಕೂಡ ರಾಜ್ಯ ಸರ್ಕಾರ ಬಂದಂತಾಗುತ್ತೆ, ಒಂದು ರೀತಿಯಲ್ಲಿ ಕಾಲಾವಕಾಶ ಕೂಡ ಪಡ್ಕೊಂಡಂತಾಗುತ್ತೆ. ಜೊತೆಗೆ ಕಾನೂನು ಪ್ರಕಾರ ಇದು ಸರಿ ಅನ್ನುವಂತಹ ಮನೋಭಾವನೆ ರಾಜ್ಯ ಸರ್ಕಾರದ್ದು. ಆ ಹಿನ್ನೆಲೆಯಲ್ಲೇ ತಕ್ಷಣ ಉತ್ತರ ಕೊಟ್ಟು ಎಡವಟ್ಟು ಮಾಡ್ಕೊಳ್ಳೋ ಬದಲು ಅಥವಾ ಅವ್ರ ಕೈಗೆ ಅಸ್ತ್ರ ಕೊಡೋ ಬದಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಉತ್ತರ ಕೊಡೋಣ. ಅದು ಉತ್ತರ ಕೊಡಬೇಕು ಅಂತ ಅನ್ಸಿದ್ರೆ, ಅಂದ್ರೆ ಉತ್ತರ ಕೊಡುವಂತಹ ಅದು ಪ್ರಕರಣ ಆಗಿದ್ರೆ ಉತ್ತರ ಕೊಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ತಿಂಗಳಿಗೆ 3 ರಿಂದ 4 ಸಚಿವ ಸಂಪುಟ ಸಭೆ ನಡೆಯುತ್ತೆ. ಇವ್ರು ನೋಡಿದ್ರೆ 4 ಪತ್ರ ಬರೀತಾರೆ. ಹಾಗಾಗಿ ಏನೇ ಇದ್ರು ಕೂಡ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಈ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಈಗ ರೀಡು ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಂಡಿದೆ, ಯಾವ ರೀತಿ ಉತ್ತರ ಕೊಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದೆ ಅಂತ ಕೂಡ ಕುತೂಹಲ. ಇವತ್ತೇನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ರೀಡು ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಯಾವ ಮಾಹಿತಿ ಕಳಿಸಬೇಕು ಅಂತ ಈಗ ಮೂಲಗಳ ಪ್ರಕಾರ ಕೆಂಪಣ್ಣ ಆಯೋಗವನ್ನು ಕೇಳಿದ್ದಾರೆ, ವರದಿಯನ್ನು ಕೂಡ ಅವ್ರು ಕೇಳಿದ್ದಾರೆ. ಆದ್ರೆ ವರದಿ ಕಳಿಸೋದು ಬೇಡ ಅನ್ನುವಂಥ ಅಭಿಪ್ರಾಯ ಸಂಪುಟ ಸಭೆಯಲ್ಲಿ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರಣೆಯನ್ನ, ಅಂದ್ರೆ ರಾಜ್ಯ ಸರ್ಕಾರ ಇದುವರೆಗೆ ಏನ್ ಕ್ರಮ ತೆಗೆದುಕೊಂಡಿದೆ ಆ ವರದಿ ಆಧಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರಣೆ ಕಳಿಸಬೇಕು ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಹಾಗಾಗಿ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ, ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ರಾಜ್ಯ ಸರ್ಕಾರದ ಈ ಟಕ್ಕರ್ ನಡೆ ಏನಿದೆ, ರೀಡು ಪ್ರಕರಣದಲ್ಲಿ ಅವರೇನು ಪತ್ರ ಬರೆದು ಮಾಹಿತಿ ಕೇಳಿದರೆ ಇದರಿಂದಲೇ ಆರಂಭ ಆಗ್ತಾ ಇದೆ. ದಿವ್ಯಾ. ರೈಟ್, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಇಲ್ಲಿಯವರೆಗೂ ಲೋಕಾಯುಕ್ತ ಸಂಸ್ಥೆಯಿಂದ ಸ್ವೀಕೃತವಾಗಿರುವಂತಹ ಪ್ರಕರಣಗಳ ಮಾಹಿತಿ ಕೊಡಿ ಅಂತ ರಾಜ್ಯಪಾಲರು ಪತ್ರವನ್ನ ಬರೆದಿದ್ರು. ಇದೆಲ್ಲದರಿಂದ ಸರ್ಕಾರ ಮತ್ತಷ್ಟು ಕುಪಿತಗೊಂಡದ್ದು ಈಗ ಮತ್ತೆ ಸಡ್ಡೊಡೆಯುವ ಕೆಲಸವನ್ನ ಮಾಡಿದೆ.